ಸರ್ಕಾರ ಆಯಿತು ಪಂಚ ಗ್ಯಾರಂಟಿ, ಈಗ ಈ ಕ್ಷೇತ್ರಕ್ಕೆ ಸೀಮಿತ ಆದರೂ ನಿಮ್ಮ ಓಟ್ನಿಂದ ಗೆದ್ದು ಹೋಗಿದಾರಲ್ವಾ, ಈ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ? ನಮಗೆ ರೋಡ್, ನಮ್ಮ ಮಕ್ಕಳಿಗೆ ಬಸ್, ಇಲ್ಲಾಂದ್ರೆ ಶಾಲೆಗೆ ಬಸ್ ಎಲ್ಲ ಇದು ಮಾಡಿ ಕೊಟ್ಟಿದ್ದಾರೆ. ನಮಗೇನು ಕಡಿಮೆ ಇದು ಮಾಡಿಲ್ಲ ನಮಸ್ಕಾರ. ಅದಕ್ಕೆ ನಾವು ಕಾಂಗ್ರೆಸ್ ಇದಕ್ಕೆ ಓಟ್ ಹಾಕ್ತೇವೆ. ಹೌದು. ಓಕೆ ಯಜಮಾನ್ರೆ, ಏನು ಹೇಳ್ತೀರಿ ಸಂತೋಷ್ ಲಾಡ್ ಅವ್ರ ಬಗ್ಗೆ? ಅವರು ಒಳ್ಳೆಯವ್ರು ರೀ, ಕೆಲಸನೂ ಮಾಡಿದ್ದಾರೆ. ಮೊದಲಿಂದ ಹತ್ತಿರ ಒಂದು ಸ್ನೇಹಿತರಾಗಿ ಬೆಳೀತಾ ಇರ್ತಾರೆ. ಯಾರೇ ಆಗಲಿ ಒಳ್ಳೆ ಇದರಿಂದ ನಮ್ಮ ಶಾಲೆ ಮಕ್ಕಳಿಗೂ ಸಹಾಯ ಮಾಡ್ತಾರೆ. ಅದು ಏನಿದೆ ಇಲ್ಲರಿ. ಮತ್ತು ಇದು ಎಲ್ಲ ಮೊದಲು ಲಾಕ್ಡೌನ್ ಬಂದಾಗ ರೀ ಎಲ್ಲರಿಗೂ ಉಪಹಾರ ಕೊಟ್ಟು ಶಾಲೆ ಹುಡುಗರಿಗೆ ಸಹಾಯ ಮಾಡಿದ್ದಾರೆ. ಶಾಲೆ ವಿದ್ಯಾರ್ಥಿಗಳಿಗೆ ಪಾಸಿನ ವ್ಯವಸ್ಥೆ ಅದನ್ನೆಲ್ಲ ಮಾಡಿದ್ದಾರೆ. ಅವ್ರದ್ದು ಕೆಲಸ ಚೆನ್ನಾಗಿ ನಡೀತದೆ. ಬಸ್ ಸ್ಟ್ಯಾಂಡ್ ಅದು ಇದು ಎಲ್ಲ ಮಾಡ್ಯಾರ. ಸಂತೋಷ್ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ರೀ ಅವ್ರ ಕೆಲಸಗಳು. ಮತ್ತು ಅವರು ಜನಸಂಪರ್ಕನೂ ಭಾಳ ರೀ ಅವ್ರದ್ದು. ಯಾರಾಗಲಿ ಒಂದು ಹುಡುಗ ಬಂದರೂ ಒಂದು ಸ್ನೇಹಿತರಾಗೆ ಕಾಣಿಸ್ತಾರೆ. ಹೌದ್ರಿ. ಮತ್ತು ಕೆಲಸ ಮಾಡ್ಬೇಕು ಅನ್ನೋದು, ಮತ್ತು ತರುಣರು ಅದಾರ, ಮಾತಾಡೋದ್ರಿಗೂ ಒಳ್ಳೆ ಚಾಣಕ್ಯ ಅದಾರ. ಹೌದ್ರಿ. ಅವ್ರ ಬಗ್ಗೆ ನಾವು ಇನ್ನೂ ಎಷ್ಟು ಮಾತಾಡಿದ್ರೂ ಕಡಿಮೆ ಇದೆ. ಒಂದು ಮಾತುಗಳು, ಕಾರ್ಮಿಕ ಸಚಿವರ ಬಳಿ ಏನೇ ಕಷ್ಟಗಳನ್ನು ತೆಗೆದುಕೊಂಡು ಹೋದರೂ ಸಹ ಕಷ್ಟ ಬಗೆಹರಿಯುತ್ತೆ ಅಂತ ಹೇಳಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸಹ ನಿಮ್ಮ ಹತ್ರ ಬರ್ತಾರೆ. ಒಂದು ಕಡೆ ಸರ್ಕಾರದಿಂದ ಕೆಲಸಗಳನ್ನು ಮಾಡಿಸ್ಕೊಡೋ ಪ್ರಯತ್ನ ಮಾಡ್ತೀರಾ, ಇನ್ನೊಂದು ಕಡೆ ನಿಮ್ಮ ಫೌಂಡೇಶನಿಂದನೂ ಸಹ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ. ಫೌಂಡೇಶನ್ನ ಕೆಲಸ ಹೇಗೆ ನಡೀತಾ ಇರುವಂಥದ್ದು? ಅಲ್ಲ, ತೃಪ್ತಿ ತರ್ತಾ ಇದೆ. ಯಾಕಂದರೆ ಎಷ್ಟು ಸಹಾಯ ಮಾಡಿದ್ರೂ ಕಮ್ಮಿ. ಯಾಕಂದರೆ ಬಡತನ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ತುಂಬಾ ಇದೆ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. ಯಾಕಂದರೆ ಎಲ್ಲರನ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಅದ್ರಿಗೆ ಪ್ರಮುಖವಾಗಿರ್ತಕ್ಕಂಥದ್ದು ನಾವು ಅದರಿಗೆ ನಮ್ಮದಾದಂಥ ಒಂದು ಸರ್ವೆ ಇದೆ. ಆ ಸರ್ವೆ ಮಾಡಿ ಯಾರು ರಿಯಲಿ ಬಡವರಿದ್ದಾರೆ, ಯಾರು ಮೆರಿಟ್ ಇದ್ದಾರೆ, ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಐ ಆಮ್ ವೆರಿ ಹ್ಯಾಪಿ ದಟ್ ಮೈ ಫೌಂಡೇಶನ್ ಈಸ್ ಡೂಯಿಂಗ್ ಎ ಗುಡ್ ಜಾಬ್. ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಉದ್ದೇಶದಿಂದ ಮಾಡ್ತಕ್ಕಂಥ ಈ ಕೆಲಸ ಬಡವ್ರು ಕಂಡು ಸ್ವಲ್ಪ ಒರೆಸಿದರೆ ನಮಗೆಷ್ಟು ಖುಷಿ. ಸರ್, ಕಾರ್ಮಿಕ ಇಲಾಖೆಯ ಕೆಲಸ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟು ಸಕ್ಸಸ್ ಕಂಡಿರುವಂಥದ್ದು? ಅಲ್ಲ, ಥ್ರೂಔಟ್ ಸ್ಟೇಟ್ ಇನ್ನೊಂದು 2-3 ತಿಂಗಳ ತಡೀರಿ. ಯಾಕಂದರೆ ನಾವೀಗ ಆಲ್ಮೋಸ್ಟ್ 7-8 ಬಿಲ್ಸ್ ತಂದಿದ್ದೀವಿ. ಅಂದರೆ ಪ್ರಮುಖವಾಗಿ 4 ಬಿಲ್ ತಂದಿದ್ದೇವೆ. ಅದರ ಜೊತೆಗೆ ಆಶಾದೀಪ ಅಂತ ಕಾರ್ಯಕ್ರಮ, ಇವತ್ತು ಸಿನಿ ಬಿಲ್ ಆಗಿರ್ತಕ್ಕಂಥದ್ದು, ಗಿಗ್ ಬಿಲ್ ಆಗಿರ್ತಕ್ಕಂಥದ್ದು, ಟ್ರಾನ್ಸ್ಪೋರ್ಟ್ ಬಿಲ್ ಆಗಿರ್ತಕ್ಕಂಥದ್ದು, ಡೊಮೆಸ್ಟಿಕ್ ಬಿಲ್ ಬರ್ತಕ್ಕಂಥದ್ದು, ಗ್ರ್ಯಾಚ್ಯುಟಿ, ಕಂಪಲ್ಸರಿ ಗ್ರ್ಯಾಚ್ಯುಟಿ, ಇವೆಲ್ಲ ಜನಕ್ಕೆ ಕಣ್ಣಿಗೆ ಕಾಣಂಗಿಲ್ಲ. ಈಗ ಮಿನಿಮಮ್ ವೇಜಸ್ 23,000ಕ್ಕೆ ಮಾಡಿದ್ದೀವಿ. ಸೊ ಇವೆಲ್ಲ ಜನಕ್ಕೆ ಭಾಳ ಕಣ್ಣಿಗೆ ಕಾಣಂಗಿಲ್ಲ, ಅದರ ಎಫೆಕ್ಟ್ ಇರ್ತಕ್ಕಂಥದ್ದು ಭಾಳ ಇದೆ. ಇವತ್ತು ಮೆನ್ಸ್ಟ್ರಿಯಲ್ ಲೀವ್ ತಂದಿರ್ತಕ್ಕಂಥದ್ದು, ಇಂಥ ಹಲವಾರನ್ನ ಕಳೆದ 2.5 ವರ್ಷದಲ್ಲಿ ಭಾಳಷ್ಟು ಪ್ರೋಗ್ರೆಸಿವ್, ಆಮೇಲೆ ನ್ಯೂ ಬಿಲ್, ಇವೆಲ್ಲ ಯಾವುದು ಹೊಸದಾಗಿರ್ತಕ್ಕಂಥ ಬಿಲ್ಗಳೆಲ್ಲ ನಾವೇ ಪ್ರಾರಂಭ ಮಾಡಿ ನಾವೇ ಅನುಷ್ಠಾನಕ್ಕೆ ತಂದು ಇವತ್ತು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಬಿಲ್ಗಳಿದ್ದಾವೆ. ಸೊ ಖಂಡಿತವಾಗ್ಲೂ ನನ್ನ ಇಲಾಖೆಯಲ್ಲಿ ನಾವು ಮಾಡಿರ್ತಕ್ಕಂಥದ್ದು ನನಗೆ ಖುಷಿ ಇದೆ. ಇನ್ನು ಸ್ವಲ್ಪ ಚೇಂಜ್ ಮಾಡಬೇಕು. ಇನ್ನು ಬಹುತೇಕ ಇನ್ನು ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಒಂದು ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ, ಇವತ್ತು ಮೊಬೈಲ್ ಮೆಡಿಕಲ್ ಯೂನಿಟ್ ಮಾಡಿದ್ದೀವಿ, 100 ಮೊಬೈಲ್ ವ್ಯಾನ್ಗಳಿದ್ದಾವೆ. ಅದರ ಜೊತೆಗೆ ಸುಮಾರು 43 ಅಂಬೇಡ್ಕರ್ ಸೇವಾ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ದೀವಿ. ಆಲ್ಮೋಸ್ಟ್ ಇನ್ನೊಂದು ವಾರ 10 ದಿವಸದಲ್ಲಿ ಅದನ್ನು ಪ್ರಾರಂಭ ಆಗಿಬಿಡುತ್ತೆ. ಕೆಲವು ಜಿಲ್ಲೆಯಲ್ಲಿ ಆಲ್ರೆಡಿ ಪ್ರಾರಂಭ ಆಗಿದೆ. ಇವೆರಡೂ ಕಾಂಬಿನೇಷನ್ಲಿಂದ ಬಹುತೇಕ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಯಾವುದೇ ವರ್ಕರ್ ಇದ್ದರೆ ಅವ್ನು ಜೆನ್ಯೂನ್ ಇದನ್ನಿಲ್ಲೋ, ಅವ್ನು ಯಾರು ಜೆನ್ಯೂನ್ ಇದ್ದಾನೆ ಅವನಿಗೆ ಕರೆಕ್ಟಾಗಿ ನೇರವಾಗಿ ದುಡ್ಡು ಮುಟ್ತಕ್ಕಂಥದ್ದು, ಬೆನಿಫಿಟ್ ಮುಟ್ತಕ್ಕಂಥ ಕೆಲಸ ಖಂಡಿತವಾಗಿ ನಮ್ಮ ಬೋರ್ಡ್ಲಿಂದ ಆಗುತ್ತೆ. ಇನ್ನು 2 ತಿಂಗಳ ಕಾಲಾವಕಾಶದಲ್ಲಿ ಭಾಳಷ್ಟು ಬದಲಾವಣೆ ನೀವು ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಾಣ್ಬೋದು.